ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಹಗರಣಗಳ ವಾರ್ ಅನ್ನುವುದು ನಿಲ್ತಾನೆ ಇಲ್ಲ. ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೂಡೋದಕ್ಕೆ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಪಣವನ್ನ ತೊಟ್ಟಿದೆ. ಮತ್ತೊಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಕನ್ನಡಿಗರು. ಬಿಜೆಪಿ ಮತ್ತು ಜೆಡಿಎಸ್ ಪ್ಲಾನ್ಗೆ ಕಾಂಗ್ರೆಸ್ ಕೂಡ ಕೌಂಟರ್ ಅನ್ನ ನೀಡುವುದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಒಂದ್ ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ನ ಸಹಭಾಗಿತ್ವದಲ್ಲಿ ನಾಳೆಯಿಂದ ಅಂದ್ರೆ ಆಗಸ್ಟ್ 3ರಿಂದ ಆಗಸ್ಟ್ 10ರವರೆಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಪಾಳಿಯೂ ಕೂಡ ರೆಡಿ ಆಗಿದೆ. ಹಾಗಾದ್ರೆ ಯಾವ ತರನಾಗಿ ರೆಡಿ ಆಗಿದೆ? ಅವ್ರ ಕಾಲು ಇವ್ರು ಎಳಿತಾ ಇದ್ದಾರೆ, ಇವರ ಕಾಲು ಅವ್ರು ಎಳಿತಾ ಇದ್ದಾರೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಈಗಾಗಲೇ ಸಂಘರ್ಷ ಏರ್ಪಾಟಾಗಿದೆ. ಒಬ್ಬರ ಮೇಲೆ ಒಬ್ರು ಆರೋಪಗಳ ಸರಮಾಲೆಯನ್ನ ಹಾಕ್ತಾ ಇದ್ದಾರೆ. ಹಗರಣಗಳನ್ನ ಅವರಾಗಿ ಅವರೇ ಬಿಚ್ಚಿಡ್ತಾ ಇದ್ದಾರೆ. ಇಷ್ಟು ದಿನಗಳವರೆಗೆ ಕಾಂಗ್ರೆಸ್ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು 4,000 ಕೋಟಿಯಷ್ಟು ಹಗರಣವನ್ನ ಮಾಡಿದ್ದಾರೆ. ಕೇವಲ ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯನವರ ಬಾಮೈದ ಕೂಡ ಈ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ದಟ್ಟವಾಗಿ ಕೇಳಿ ಬಂದಿತ್ತು. ಅದರ ವಿರುದ್ಧ ಬಿಜೆಪಿ ಹಾಗೆ ಜೆಡಿಎಸ್ ಸೆಟ್ಟಿದ್ದು ನಿಂತಿತ್ತು. ಈಗ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದು ಸರ್ಕಾರ ಕೂಡ ಒಂದು ನಯಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ಬಲ ಪ್ರದರ್ಶನಕ್ಕೆ ಬಿಗ್ಗೆಸ್ಟ್ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಮೂಡ ಹಗರಣ, ವಾಲ್ಮೀಕಿ ಹಗರಣದ ವಿರುದ್ಧ ಮೈತ್ರಿ ಪಾಂಚಜನ್ಯವನ್ನ ಮೊಳಗಿಸುತ್ತೆ. ಈಗಾಗಲೇ ಹೇಳ್ದ ಹಾಗೆ ಬೆಂಗಳೂರು ಟು ಮೈಸೂರಿನವರೆಗೆ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳೋದಕ್ಕೆ ಮೈತ್ರಿ ನಾಯಕರು ಭರದ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಮೈತ್ರಿ ಪಾಂಚಜನ್ಯಕ್ಕೆ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಹೇಳ್ದಾಗೆ ಮೂಡ ಹಗರಣವನ್ನ ಮುಂದೆ ಇಟ್ಕೊಂಡು ನಾಳೆಯಿಂದ ಬೆಂಗಳೂರು ಟು ಮೈಸೂರುವರೆಗೂ ಕೂಡ ಕಾಲ್ನಡಿಗೆಯಲ್ಲೇ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಘಟಾನುಘಟಿ ನಾಯಕರು ಹಾಗೆ ಜಾತ್ಯತೀತ ಜನತಾದಳದ ಹಲವಾರು ನಾಯಕರು ಕೈ ಜೋಡಿಸಿಕೊಂಡು ಈ ಪಾದಯಾತ್ರೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸ್ತಾರೆ ಅಂತಾನೆ ಹೇಳ್ಬೋದು. ಏನೇ ಆಗಿರ್ಬೋದು, ಈ ಬಹುಕೋಟಿ ಹಗರಣ ಅಂತಾನೆ ಹೇಳ್ಬೋದು. ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ತತ್ಕ್ಷಣವೇ ರಾಜೀನಾಮೆಯನ್ನ ಕೊಡಬೇಕು. ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರು ತಪ್ಪು ಮಾಡಿದ್ದಾರೆ, ಜನರ ದುಡ್ಡನ್ನ ನುಂಗಿ ನೀರು ಕುಡಿದಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಆಗಸ್ಟ್ 3 ಅಂದ್ರೆ ನಾಳೆಯಿಂದ ಆಗಸ್ಟ್ 10ನೇ ತಾರೀಕುವರೆಗೂ ಕೂಡ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಮರಿ ರಾಜಾ ಹುಲಿ ಸೇರಿದಂತೆ ಬಿಎಸ್ ಯಡಿಯೂರಪ್ಪನವರು ಕೂಡ ಈ ಪಾದಯಾತ್ರೆಯಲ್ಲಿ ಹೆಜ್ಜೆಯನ್ನ ಹಾಕುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಈಗಾಗಲೇ ಒಂದು ಕಡೆ ನಾವು ಗಮನಿಸಬಹುದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 1.5 ವರ್ಷ ಮಾತ್ರ ಆಗಿರುವಂತದ್ದು. ಅಷ್ಟೊತ್ತಿಗಾಗ್ಲೇ ಎಂತೆಂತ ಹಗರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಕೋಟಿ ಹಗರಣ ಅಂತಾನೆ ಹೇಳ್ಬೋದು. 1-2 ಕೋಟಿಯ ಹಗರಣದಲ್ಲಿ ಕಾಂಗ್ರೆಸ್ ಪಾಳಿಯ ಮಿಂದೆದ್ದಿಲ್ಲ. ಬರೋಬ್ಬರಿ 187 ಕೋಟಿ ಹಗರಣದಲ್ಲಿ ವಾಲ್ಮೀಕಿ ಹಗರಣ ಇದೆಯಲ್ಲ, ಆ ಹಗರಣದಲ್ಲೂ ಕೂಡ ಒಬ್ಬ ಸಚಿವನ ತಲೆದಂಡ ಆಗಿದೆ. ವಕ್ಫ್ ಬೋರ್ಡ್ನಲ್ಲೂ ಕೂಡ ಹಗರಣ ಆಗಿದೆ ಅನ್ನುವಂತ ಸುದ್ದಿ ಹರಡ್ತಾ ಇದೆ. ಈಗ ಮೂಡ ಹಗರಣ ಗಮನಿಸಬಹುದಾಗುತ್ತೆ. ಆಗಸ್ಟ್ 4ನೇ ತಾರೀಕು ಬಿಡದಿಯಿಂದ ಕೆಂಗಲ್ವರೆಗೆ ಪಾದಯಾತ್ರೆಯನ್ನ ನಡೆಸ್ತಾರೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು. ಆಗಸ್ಟ್ 5ರಂದು ಕೆಂಗಲ್ನಿಂದ ನಿಡಘಟ್ಟದವರೆಗೆ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಿಂದ ಯಾತ್ರೆ ಆರಂಭ ಆಗಲಿದೆ. ಇದು ಮೈತ್ರಿ ನಾಯಕರ ರೂಟ್ ಮ್ಯಾಪ್ ಅಂತಾನೆ ಹೇಳ್ಬೋದು. ಪಾದಯಾತ್ರೆ ಹೇಗೆಲ್ಲ ಸಂಚರಿಸ್ತಾರೆ, ಎಲ್ಲೆಲ್ಲಿ ರೆಸ್ಟ್ ತಗೊಳ್ತಾರೆ, ಎಲ್ಲೆಲ್ಲಿ ಸಮಾವೇಶಗಳಲ್ಲಿ ಭಾಗಿಯಾಗ್ತಾರೆ, ಎಲ್ಲೆಲ್ಲಿ ಸಭೆಗಳನ್ನ ಏರ್ಪಾಟು ಮಾಡ್ತಾರೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಮೂಡ ಹಾಗೆ ವಾಲ್ಮೀಕಿ ಹಗರಣದ ವಿರುದ್ಧ ಧ್ವನಿಯನ್ನ ಎತ್ತೋದಕ್ಕೆ ಈಗಾಗಲೇ ಜೆಡಿಎಸ್ ಹಾಗೆ ಬಿಜೆಪಿ ಸಕಲ ತಯಾರಿಯನ್ನ
ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಸಭೆಯನ್ನ ಮಾಡಬೇಕು ಅನ್ನೋದರ ರೂಪುರೇಷೆಗಳನ್ನು ಕೂಡ ಹಾಕೊಂಡಿದ್ದಾರೆ. ಗಮನಿಸಬೇಕಾಗುತ್ತೆ. ನಾಳೆ ಶನಿವಾರ ಕೆಂಪಮ್ಮ ದೇವಸ್ಥಾನದ ಹತ್ರ ಅಂದ್ರೆ ಕೆಂಗೇರಿಯಿಂದ ಈ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ. 16 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆಯನ್ನ ನಡೆಸ್ತಾರೆ. ಬರೋಬ್ಬರಿ 16 ಕಿಲೋಮೀಟರ್ ವರೆಗೆ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ವಸತಿ ಅಂದ್ರೆ ತಂಗುವಂತಹ ತಾಣವನ್ನು ಕೂಡ ಗಮನಿಸಬಹುದು. ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿಯಲ್ಲಿ ತಂಗಲಿದ್ದಾರೆ. ಕೆಂಗೇರಿಯಿಂದ ಆರಂಭ ಆದ್ರೆ ಬಿಡದಿಯಲ್ಲಿ ಸ್ಟಾಪ್ ಆಗುತ್ತೆ. ಬಿಡದಿಯ ವಸತಿ ಗೃಹದಲ್ಲಿ ಅಂದ್ರೆ ಮಂಜುನಾಥ ಕನ್ವೆನ್ಷನ್ ಹಾಲ್ ನಲ್ಲಿ ತಂಗಲಿದ್ದಾರೆ. ಎಲ್ಲರೂ ಕೂಡ ಅಲ್ಲೇ ರೆಸ್ಟ್ ಮಾಡ್ತಾರೆ. ಅದಾದ ನಂತರ 4ನೇ ತಾರೀಕು ಅಂದ್ರೆ ಭಾನುವಾರ ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿಯಿಂದ ಕೆವಿಕೆ ಕನ್ವೆನ್ಷನ್ ಹಾಲ್ ಕೆಂಗಲ್ವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. ಅಂದ್ರೆ 22 ಕಿಲೋಮೀಟರ್ ವರೆಗೂ ಕೂಡ ಭಾನುವಾರ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಜೆಡಿಎಸ್ ಆಗಿ ಬಿಜೆಪಿಯ ನಾಯಕರು 22 ಕಿಲೋಮೀಟರ್ ವರೆಗೂ ನಡೀತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡೋಣ ಇವರ ಶಕ್ತಿ ಸಾಮರ್ಥ್ಯ ಹೇಗಿದೆ, ಏನು ಎತ್ತ ಅಂತ. ಇನ್ನ ಸೋಮವಾರ ಅಂದ್ರೆ 5ನೇ ತಾರೀಕು ಕೆವಿಕೆ ಕನ್ವೆನ್ಷನ್ ಹಾಲ್ ಕೆಂಗಲ್ನಿಂದ ಇತ್ತ ನಿಡಘಟ್ಟವರೆಗೂ ಕೂಡ ಅಂದ್ರೆ 20 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆಯನ್ನ ನಡೆಸ್ತಾರೆ ಸೋಮವಾರ. ಅದಾದ ನಂತರ ಸೋಮವಾರ ಸುಮಿತ್ರಾ ದೇವಿ ಕನ್ವೆನ್ಷನ್ ಹಾಲ್ ನಲ್ಲಿ ತಂಗಲಿದ್ದಾರೆ ಮೈತ್ರಿ ನಾಯಕರು. ಅಗೇನ್ ನೆಕ್ಸ್ಟ್ ಮಂಗಳವಾರ ಗಮನಿಸೋದಾದ್ರೆ ಸುಮಿತ್ರಾ ದೇವಿ ಕನ್ವೆನ್ಷನ್ ಹಾಲ್ ನಿಡಘಟ್ಟದಿಂದ ಶಶಿ ಕಿರಣ್ ಕನ್ವೆನ್ಷನ್ ಹಾಲ್ ಮಂಡ್ಯದಲ್ಲಿ ತಂಗಲಿದ್ದಾರೆ. ಅವತ್ತು 20 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ಮೈತ್ರಿಯ ನಾಯಕರು. ಏನ್ ಕಡಿಮೆನೇ ಇಲ್ಲ, 20, 22 ಹಿಂಗೆ ಪಾದಯಾತ್ರೆಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿದ್ದಾರೆ. ಇನ್ನ ಬುಧವಾರ 7ನೇ ತಾರೀಕು ಶಶಿ ಕಿರಣ್ ಕನ್ವೆನ್ಷನ್ ಹಾಲ್ ಮಂಡ್ಯದಿಂದ ರೈಟ್ ವೋ ಕಾಫಿ ಕೆಫೆ KIADB ಇಂಡಸ್ಟ್ರಿಯಲ್ ಏರಿಯಾ ತೂಬಿನ ಕೆರೆಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಮೈತ್ರಿಯ ನಾಯಕರು.